ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ವೀಕ್ಷಕರೇ, ಸನ್ಮಾರ್ಗ ಸುದ್ದಿ ಸಂಚಯಕ್ಕೆ ಸ್ವಾಗತ. ನಾನು ಸಿಂಧು ಎಸ್. ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ದೇಣಿಗೆ ಲೂಟಿ ಪ್ರಕರಣದಲ್ಲಿ ಈಗಾಗಲೇ ಕೆಳಹಂತದ 8 ಜನರನ್ನು ಬಂಧಿಸಲಾಗಿದೆ. ಆದರೂ ಈ ಪ್ರಕರಣದಲ್ಲಿ ಅತ್ಯಂತ ಪ್ರಭಾವಿಗಳು ಮತ್ತು ಶಕ್ತಿಶಾಲಿ ಸ್ಥಾನದಲ್ಲಿದ್ದವರ ಕೈವಾಡವನ್ನು ಅಲ್ಲಗಳೆಯಲಾಗದು. ಆದರೆ ಅಂತಹ ಪ್ರಭಾವಿಗಳು ಕಾನೂನಿನ ತನಿಖೆಯಿಂದ ದೂರ ಉಳಿದಿದ್ದಾರೆ. ಸಂಘ ಪರಿವಾರದೊಂದಿಗೆ ನಿಕಟ ಸಂಬಂಧ ಹೊಂದಿರುವ ಮತ್ತು ಟ್ರಸ್ಟ್ನ ಪ್ರಮುಖ ಹುದ್ದೆಯಲ್ಲಿದ್ದವರನ್ನು ರಕ್ಷಿಸಲಾಗುತ್ತಿದೆ ಎಂಬ ಅನುಮಾನವು ವ್ಯಕ್ತವಾಗುತ್ತಿದೆ. ರಾಮಮಂದಿರ ಲೂಟಿ ಪ್ರಕರಣವು ಬೆಳಕಿಗೆ ಬಂದಿದ್ದ ಜೂನ್ 7ರಂದು, ಅಂದರೆ ಬರೋಬ್ಬರಿ 1 ತಿಂಗಳು ಕಳೆದಿದೆ. ಪ್ರಕರಣವನ್ನು ಸಮಾಜವಾದಿ ಪಕ್ಷದ ಮಾಜಿ ಶಾಸಕ ಪವನ್ ಪಾಂಡೆ ಬೆಳಕಿಗೆ ತಂದಿದ್ದು, ಸುಮಾರು 7 ರಿಂದ 7.5 ಕೋಟಿ ರೂಪಾಯಿಗಳಷ್ಟು ದೇಣಿಗೆ ದುರುಪಯೋಗವಾಗಿದೆ ಎಂದು ಆರೋಪಿಸಿದರು. ಆದರೆ ಪ್ರಕರಣದ ಜಾಡು ಹಿಡಿದು ಹೋದಂತೆಲ್ಲ ಇನ್ನೂ ಭಾರೀ ಪ್ರಮಾಣದ ಹಣದ ಹಗಲು ದರೋಡೆ ನಡೆದಿರುವುದು ಜಗಜ್ಜಾಹೀರಾಗ್ತಿದೆ. ಪ್ರಕರಣದ ತನಿಖೆ ನಡೆಸುತ್ತಿರುವ ಎಸ್ಐಟಿ ಜೂನ್ 23ರಂದು ಪ್ರಾಥಮಿಕ ವರದಿ ಸಲ್ಲಿಸಿದೆ. ಅಂದಿನಿಂದ ಈವರೆಗೆ 8 ಮಂದಿ ಆರೋಪಿಗಳನ್ನು ಬಂಧಿಸಿದೆ. ಬಂಧಿತರ ಪೈಕಿ ಅವಿನಾಶ್ ಶುಕ್ಲಾ, ಅನುಕಲ್ಪ್ ಮಿಶ್ರಾ, ಲವಕುಶ್ ಮಿಶ್ರಾ, ಮನೀಶ್ ಕುಮಾರ್ ಯಾದವ್, ಕರುಣೇಶ್ ಪಾಂಡೆ, ರಾಮಶಂಕರ್ ಮಿಶ್ರಾ, ಸುಭಾಷ್ ಶ್ರೀವಾಸ್ತವ್ ಮತ್ತು ರಾಮಶಂಕರ್ ಅಲಿಯಾಸ್ ಟಿನ್ನು ಯಾದವ್ ಸೇರಿದ್ದಾರೆ. ಇವರೆಲ್ಲ ದೇಣಿಗೆ, ನಗದು ಮತ್ತು ಆಭರಣಗಳ ಎಣಿಕೆ ಕೆಲಸದಲ್ಲಿ ತೊಡಗಿದ್ದವರು. ಟ್ರಸ್ಟ್ನ ದೀನಾತಿ ಅಧೀನದಲ್ಲಿ ಕೆಲಸ ಮಾಡ್ತಾ ಇದ್ದವರು. ರಾಮಮಂದಿರ ದೇಣಿಗೆ ಲೂಟಿಯಲ್ಲಿ ಭಾಗಿಯಾಗಿದ್ದವರಲ್ಲಿ ಕೆಳ ಹಂತದವರು ಬಂಧಿತರಾಗಿದ್ದಾರೆ. ರಾಮಮಂದಿರ ಆಗುಹೋಗು ವ್ಯವಹಾರಗಳನ್ನು ನೋಡಿಕೊಳ್ಳುತ್ತಿದ್ದುದು ರಾಮಮಂದಿರ ಟ್ರಸ್ಟ್. ಈ ಟ್ರಸ್ಟ್ನಲ್ಲಿದ್ದವರ ಅಣತಿ ಇಲ್ಲದೆ ರಾಮಮಂದಿರದಲ್ಲಿ ಇಂತಹದೊಂದು ಬೃಹತ್ ಲೂಟಿ ನಡೆಯಲು ಸಾಧ್ಯವೇ ಇಲ್ಲ ಎಂಬುದು ಮೇಲ್ನೋಟಕ್ಕೆ ಕಾಣುವ ಸತ್ಯ. ಆದ್ದರಿಂದ ಪ್ರಕರಣದ ಪ್ರಮುಖ ಆರೋಪಿ ಸ್ಥಾನದಲ್ಲಿ ನಿಲ್ಲಬೇಕಾಗಿದ್ದವರು ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ಚಂಪತ್ ರಾಯ್, ಟ್ರಸ್ಟಿಯಾಗಿದ್ದ ಅನಿಲ್ ಮಿಶ್ರಾ ಹಾಗೂ ಇಂದಿಗೂ ಆಡಳಿತಾಧಿಕಾರಿಯಾಗಿರುವ ಗೋಪಾಲ್ ರಾವ್. ಆದರೆ ಈ ಮೂವರ ವಿರುದ್ಧ ಈವರೆಗೆ ಯಾವುದೇ ಎಫ್ಐಆರ್ ದಾಖಲಾಗಿಲ್ಲ. ಬಂಧನವಿರಲಿ, ವಿಚಾರಣೆಗೂ ಇವರನ್ನು ಕರೆಯಲಾಗಿಲ್ಲ. ಪ್ರಯಾಣದ ಸಮಯದಲ್ಲಿ ಕೆಲವೊಮ್ಮೆ ಕಾಯ್ದಿರಿಸಿದ ರೈಲ್ವೆ ಟಿಕೆಟ್ಗಳನ್ನು ಮನೆಯಲ್ಲಿ ಅಥವಾ ನಿಲ್ದಾಣದಲ್ಲಿ ಮರೆತು ಬಿಡುವವರಿಗೆ ಈ ಸುದ್ದಿ. ಇದೀಗ ರೈಲ್ವೆ ಹೊಸ ನಿಯಮದ ಪ್ರಕಾರ ನೀವು ನಿಮ್ಮ ಟಿಕೆಟ್ ತೆಗೆದುಕೊಳ್ಳುವಲ್ಲಿ ಮರೆತರೂ ನೀವು ಯಾವುದೇ ದಂಡ ಅಥವಾ ತೊಂದರೆಗಳಿಲ್ಲದೆ ನಿಮ್ಮ ಪ್ರಯಾಣವನ್ನು ಮುಂದುವರಿಸಬಹುದು. ನಿಮ್ಮ ಕುಟುಂಬ ಸದಸ್ಯರು ಅಥವಾ ಇತರರು ದಂಡ ಪಾವತಿಸದೆ ಅಥವಾ ನಕಲಿ ಟಿಕೆಟ್ ಪಡೆಯದೆ ರೈಲು ಹೊರಡುವ ನಿಲ್ದಾಣದಲ್ಲಿ ಸ್ಟೇಷನ್ ಮಾಸ್ಟರ್ಗೆ ಮೂಲ ಟಿಕೆಟ್ ಅನ್ನು ತೋರಿಸುವ ಮೂಲಕ ತಮ್ಮ ಪ್ರಯಾಣವನ್ನು ಮುಂದುವರಿಸಬಹುದು. ಟಿಕೆಟ್ ಪರಿಶೀಲಿಸಿ ದೃಢಪಡಿಸಿದ ನಂತರ ಸ್ಟೇಷನ್ ಮಾಸ್ಟರ್ ಈ ಮಾಹಿತಿಯನ್ನು ಅಸ್ತಿತ್ವದಲ್ಲಿರುವ ನಿಯಮಗಳ ಪ್ರಕಾರ ರೈಲು ಮಾರ್ಗದಲ್ಲಿರುವ ಹತ್ತಿರದ ನಿಲ್ದಾಣಕ್ಕೆ ತಲುಪಿಸುತ್ತಾರೆ. ಈ ರೀತಿಯಾಗಿ ನೀವು ಯಾವುದೇ ತೊಂದರೆಗಳಿಲ್ಲದೆ ನಿಮ್ಮ ಪ್ರಯಾಣವನ್ನು ಮುಂದುವರಿಸಬಹುದು. ನೀವು ಟಿಕೆಟ್ ತೆಗೆದುಕೊಳ್ಳಲು ಮರೆತರೆ ಮೊದಲು ರೈಲಿನಲ್ಲಿರುವ ಪ್ರಯಾಣ ಟಿಕೆಟ್ ಪರೀಕ್ಷಕರಿಗೆ ತಿಳಿಸಬೇಕು. ನಂತರ ಕುಟುಂಬ ಸದಸ್ಯರಿಗೆ ಮೂಲ ಟಿಕೆಟ್ ಅನ್ನು ಸಾಧ್ಯವಾದಷ್ಟು ಬೇಗ ನಿರ್ಗಮನ ನಿಲ್ದಾಣದಲ್ಲಿರುವ ಸ್ಟೇಷನ್ ಮಾಸ್ಟರ್ಗೆ ತೋರಿಸಲು ಸೂಚಿಸಬೇಕು. ಈ ನಿಯಮವು ಐಆರ್ಸಿಟಿಸಿ ಮೂಲಕ ಆನ್ಲೈನ್ನಲ್ಲಿ ಬುಕ್ ಮಾಡಿದ ಈ ಟಿಕೆಟ್ಗಳಿಗೆ ಅನ್ವಯಿಸುವುದಿಲ್ಲ. ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಮಹತ್ವದ ಬೆಳವಣಿಗೆ ನಡೆದಿದೆ. ವಿಶ್ವದ ಅತಿದೊಡ್ಡ ಕಚ್ಚಾ ತೈಲ ರಫ್ತುಗಾರ ರಾಷ್ಟ್ರವಾದ ಸೌದಿ ಅರೇಬಿಯಾ ಕಳೆದ 20 ವರ್ಷಗಳಲ್ಲೇ ಮೊದಲ ಬಾರಿಗೆ ಕಚ್ಚಾ ತೈಲದ ಬೆಲೆಯಲ್ಲಿ ದಾಖಲೆಯ ಕಡಿತ ಘೋಷಿಸಿದೆ. ಪ್ರತಿ ಬ್ಯಾರೆಲ್ಗೆ ಬರೋಬ್ಬರಿ $11ನಷ್ಟು ದರ ಕಡಿತ ಮಾಡುವುದಾಗಿ ಹೇಳಿದೆ. ಈ ನಿರ್ಧಾರದಿಂದ ಭಾರತದಲ್ಲಿ ಪೆಟ್ರೋಲ್, ಡೀಸೆಲ್ ದರ ಇಳಿಕೆಯಾಗಲಿದೆ ಎಂಬ ಚರ್ಚೆ ಮುನ್ನೆಲೆ ಬಂದಿದೆ. ಸೌದಿ ಅರೇಬಿಯಾದ ಸರ್ಕಾರಿ ಸ್ವಾಮ್ಯದ ಸೌದಿ ಅರಾಮ್ಕೋ ಸಂಸ್ಥೆಯು ತನ್ನ ಪ್ರಮುಖ ಅರಬ್ ಲೈಟ್ ಕಚ್ಚಾ ತೈಲದ ಅಧಿಕೃತ ಮಾರಾಟ ದರವನ್ನು ಪ್ರತಿ ಬ್ಯಾರೆಲ್ಗೆ $11 ಕಡಿತ ಮಾಡಿದೆ. ಪ್ರಸ್ತುತ ಪ್ರತಿ ಬ್ಯಾರೆಲ್ ಕಚ್ಚಾ ತೈಲವನ್ನು ಸೌದಿ ಅರಾಮ್ಕೋ $71ಗೆ ಮಾರಾಟ ಮಾಡ್ತಾ ಇದೆ. ಕಡಿತ ಘೋಷಣೆಯಿಂದಾಗಿ $60ಗೆ ಇಳಿಕೆಯಾಗಲಿದೆ. ಈ ಪರಿಷ್ಕೃತ ದರವು ಆಗಸ್ಟ್ ತಿಂಗಳಿನಿಂದ ಜಾರಿಗೆ ಬರಲಿದೆ ಎಂದು ಸೌದಿ ಹೇಳಿದೆ. ಸಂಘರ್ಷದ ಸಮಯದಲ್ಲಿ ಏಷ್ಯಾದ ಪ್ರಮುಖ ರಾಷ್ಟ್ರಗಳು ಕಚ್ಚಾ ತೈಲ ಖರೀದಿಗೆ ಪರ್ಯಾಯ ಮಾರ್ಗಗಳನ್ನು ಹುಡುಕಿಕೊಂಡವು. ಈಗ ಮಧ್ಯಪ್ರಾಚ್ಯದ ಬಿಕ್ಕಟ್ಟು ಶಮನಗೊಂಡಿದ್ದರೂ ಏಷ್ಯಾದ ರಾಷ್ಟ್ರಗಳು ಹಿಂದಿನಂತೆ ಇಂಧನಕ್ಕಾಗಿ ಸೌದಿಯತ್ತ ನೋಡ್ತಿಲ್ಲ. ಆದ್ದರಿಂದ ಸೌದಿ ಅರೇಬಿಯಾ ಬೆಲೆ ಕಡಿತ ಘೋಷಿಸುವ ಮೂಲಕ ಹಲವು ರಾಷ್ಟ್ರಗಳನ್ನು ಸೆಳೆಯುವ ಪ್ರಯತ್ನ ಮಾಡ್ತಿದೆ ಎಂದು ಹೇಳಲಾಗ್ತಿದೆ. ಇದಕ್ಕೂ ಮುನ್ನ ಜುಲೈ ತಿಂಗಳಿನಲ್ಲಿಯೂ ಸೌದಿ ಅರಾಮ್ಕೋ ಪ್ರತಿ ಬ್ಯಾರೆಲ್ಗೆ $6ಗಳಷ್ಟು ಬೆಲೆ ಕಡಿತ ಮಾಡಿತ್ತು. ಈಗ ಮತ್ತೊಮ್ಮೆ $11 ಕಡಿತ ಘೋಷಿಸಿರುವುದು ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ರ ಇತ್ತೀಚಿನ ಹೇಳಿಕೆ ಭಾರೀ ಆಘಾತ ನೀಡಿದೆ. ಇರಾನ್ ಜೊತೆಗಿನ ಕದನ ವಿರಾಮ ಒಪ್ಪಂದವನ್ನು ರದ್ದುಗೊಳಿಸಿರುವ ಟ್ರಂಪ್ ಆ ದೇಶದ ನಾಯಕತ್ವವನ್ನು ತೀವ್ರವಾಗಿ ಟೀಕಿಸಿದ್ದಾರೆ. ಇನ್ನು ಮುಂದೆ ಇರಾನ್ ಜೊತೆ ಯಾವುದೇ ರಾಜತಾಂತ್ರಿಕ ಸಂಬಂಧ ಅಥವಾ ವ್ಯವಹಾರವನ್ನು ಇಟ್ಟುಕೊಳ್ಳುವುದಿಲ್ಲ ಎಂದು ತಿಳಿಸಿದ್ದಾರೆ. ಟರ್ಕಿಯ ಅಂಕಾರದಲ್ಲಿ ನಡೆಯುತ್ತಿರುವ ನ್ಯಾಟೋ ಶೃಂಗಸಭೆಯ ಬದಿಯಲ್ಲಿ ಮಾತನಾಡಿದ ಟ್ರಂಪ್,
ಇರಾನ್ನ ಇತ್ತೀಚಿನ ಕೃತ್ಯಗಳನ್ನು ಖಂಡಿಸಿದರು. ನನಗೆ ಅವರ ಜೊತೆಗೆ ಯಾವುದೇ ಒಪ್ಪಂದ ಮಾಡಿಕೊಳ್ಳಲು ಇಷ್ಟವಿಲ್ಲ. ಅವರ ಮನಸ್ಥಿತಿ ಸರಿಯಿಲ್ಲ. ಇಂತಹವರ ಜೊತೆ ವ್ಯವಹಾರ ನಡೆಸುವುದು ಸಾಧ್ಯವಿಲ್ಲ ಎಂದು ವಾಗ್ದಾಳಿ ನಡೆಸಿದರು. ತಿಂಗಳುಗಟ್ಟಲೆಯಿಂದ ನಡೆಯುತ್ತಿದ್ದ ಕದನ ವಿರಾಮ ಪ್ರಕ್ರಿಯೆಯು ಇದೀಗ ಸಂಪೂರ್ಣವಾಗಿ ಅಂತ್ಯಗೊಂಡಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಅಮೆರಿಕದ ಹಡಗುಗಳ ಮೇಲೆ ದಾಳಿ ನಡೆಸಿರುವುದು ಮತ್ತು ಇರಾನ್ನ ಇತ್ತೀಚಿನ ಆಕ್ರಮಣಕಾರಿ ಧೋರಣೆಗಳನ್ನು ಟ್ರಂಪ್ ಪ್ರಮುಖ ಕಾರಣವಾಗಿ ಉಲ್ಲೇಖಿಸಿದ್ದಾರೆ. ಅಮೆರಿಕದ ವಿಧ್ವಂಸಕ ದಾಳಿಗಳಿಗೆ ಪ್ರತಿಯಾಗಿ ಇರಾನ್, ಬಹ್ರೇನ್ ಮತ್ತು ಕುವೈಟ್ನಲ್ಲಿನ 85 ಸೇನಾ ನೆಲೆಗಳನ್ನು ಗುರಿಯಾಗಿಸಿರುವುದೇ ಈ ಸಂಘರ್ಷಕ್ಕೆ ಕಿಚ್ಚು ಹಚ್ಚಿದೆ. ಟ್ರಂಪ್ ಅವರ ಈ ಘೋಷಣೆಯು ಇರಾನ್ ವಿರುದ್ಧ ಅಮೆರಿಕದ ವಾಯುದಾಳಿಗಳು ಮತ್ತು ಆರ್ಥಿಕ ನಿರ್ಬಂಧಗಳು ಇನ್ನಷ್ಟು ತೀವ್ರಗೊಳ್ಳುವ ಸಂಕೇತವಾಗಿದೆ. ಇರಾನ್ನ ಪರಮೋಚ್ಚ ನಾಯಕ ಅಯತೊಲ್ಲಾ ಅಲಿ ಖಮೇನಿ ಅವರ ಅಂತ್ಯಕ್ರಿಯೆಯ ನಂತರ ಶಾಂತಿ ಮಾತುಕತೆಗಳು ನಡೆಯಬಹುದು ಎಂಬ ನಿರೀಕ್ಷೆ ಇತ್ತು. ಆದರೆ ಟ್ರಂಪ್ ಅವರ ಇಂದಿನ ಹೇಳಿಕೆಯಿಂದಾಗಿ ರಾಜತಾಂತ್ರಿಕ ಮಾರ್ಗಗಳೆಲ್ಲವೂ ಮುಚ್ಚಿದಂತಾಗಿದ್ದು, ಇಡೀ ಮಧ್ಯಪ್ರಾಚ್ಯದಲ್ಲಿ ಮತ್ತೊಂದು ದೊಡ್ಡ ಯುದ್ಧ ಭೀತಿ ಆವರಿಸಿದೆ. ಅಮೆರಿಕ ಮತ್ತು ಇರಾನ್ ನಡುವಿನ ತಿಕ್ಕಾಟದ ಪರಿಣಾಮ ಇದೀಗ ಜಾಗತಿಕ ತೈಲ ಮಾರುಕಟ್ಟೆ ಮೇಲೆ ಪರಿಣಾಮ ಬೀರಲಿದೆ ಎನ್ನಲಾಗುತ್ತಿದೆ. ಟರ್ಕಿಗೆ ಅತ್ಯಾಧುನಿಕ F-35 ಸ್ಟೆಲ್ತ್ ಫೈಟರ್ ಜೆಟ್ಗಳನ್ನು ಒದಗಿಸುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಕ್ರಮವನ್ನು ಇಸ್ರೇಲಿ ಪ್ರಧಾನಿ ನೆತನ್ಯಾಹು ವಿರೋಧಿಸಿದ್ದಾರೆ. ಈ ಕ್ರಮವು ಈ ಪ್ರದೇಶದ ಭದ್ರತೆಯ ಮೇಲೆ ಪರಿಣಾಮ ಬೀರುತ್ತದೆ ಎಂದವರು ಹೇಳಿದ್ದಾರೆ. ಅಮೆರಿಕದ F-35 ಯುದ್ಧ ವಿಮಾನವನ್ನು ಟರ್ಕಿ ಸ್ವೀಕರಿಸಿದ ಮಾತ್ರಕ್ಕೆ ಅದು ಅಮೆರಿಕದ ಸ್ನೇಹಿತನಾಗುವುದಿಲ್ಲ ಎಂದು ನೇತನ್ಯಾಹು ಹೇಳಿದ್ದಾರೆ. ಟರ್ಕಿಯ ಪ್ರಸ್ತುತ ಆಡಳಿತವು ಅಮೆರಿಕವನ್ನು ದ್ವೇಷಿಸುವ ಮತ್ತು ಮುಸ್ಲಿಂ ಬ್ರದರ್ಹುಡ್ ವಿಚಾರಗಳಿಂದ ಪ್ರಭಾವಿತವಾಗಿದೆ. ಉರ್ದುಗಾನ್ ಉತ್ತಮ ಮಿತ್ರನಲ್ಲ. ಏಕೈಕ ಯಹೂದಿ ರಾಷ್ಟ್ರವಾದ ನನ್ನ ದೇಶವನ್ನು ನಾಶ ಮಾಡುವುದಾಗಿ ಅವರು ಬೆದರಿಕೆ ಹಾಕ್ತಾರೆ. ಅಂತಹ ಆಡಳಿತಕ್ಕೆ ಶಸ್ತ್ರಾಸ್ತ್ರಗಳನ್ನು ನೀಡುವುದರಿಂದ ಈ ಪ್ರದೇಶದಲ್ಲಿ ಹೆಚ್ಚಿನ ದಾಳಿಗಳು ಸಂಭವಿಸುತ್ತವೆ ಎಂದು ಅವರು ಹೇಳಿದ್ದಾರೆ. ಟರ್ಕಿಗೆ ವಿಮಾನಗಳನ್ನು ಒದಗಿಸದಂತೆ ಟ್ರಂಪ್ರಲ್ಲಿ ನೇರವಾಗಿ ಕೇಳಿಕೊಂಡಿದ್ದೇನೆ ಎಂದು ಅವರು ಹೇಳಿದ್ದಾರೆ. ರಷ್ಯಾದ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನು ಖರೀದಿಸಿದ್ದಕ್ಕಾಗಿ ಟರ್ಕಿಯ ಮೇಲೆ ಡೈರೆಕ್ಟ್ಲಿ ನಿರ್ಬಂಧಗಳನ್ನು ತೆಗೆದುಹಾಕುವುದಾಗಿ ಟ್ರಂಪ್ ಘೋಷಿಸಿದ್ದಾರೆ. 2019ರಲ್ಲಿ ಟರ್ಕಿಗೆ ಅಮೆರಿಕ ನಿರ್ಬಂಧ ಹೇರಿತ್ತು. ನ್ಯಾಯಾಂಗ ವ್ಯವಸ್ಥೆಯ ಮಾನಹಾನಿ ಆರೋಪದ ವಿವಾದದ ನಂತರ ಸುಪ್ರೀಂ ಕೋರ್ಟ್ ಹಿಂತೆಗೆದುಕೊಂಡ 8ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕವನ್ನು ಎನ್ಸಿಇಆರ್ಟಿ ಮರುಪ್ರಕಟಿಸಿದೆ. ಎಕ್ಸ್ಪ್ಲೋರಿಂಗ್ ಸೊಸೈಟಿ ಇಂಡಿಯಾ ಆ್ಯಂಡ್ ಬಿಯಾಂಡ್ ಪರಿಷ್ಕೃತ ಪಠ್ಯಪುಸ್ತಕವನ್ನು ಈಗ ಬದಲಾವಣೆಗಳೊಂದಿಗೆ ಬಿಡುಗಡೆ ಮಾಡಲಾಗಿದ್ದು ಮತ್ತೆ ವಿವಾದ ಉಂಟಾಗಿದೆ. ಹೊಸ ಆವೃತ್ತಿಯಿಂದ ಹಿಟ್ಲರ್ ಮತ್ತು ನಾಜಿ ಸಿದ್ಧಾಂತದ ಉಲ್ಲೇಖಗಳನ್ನು ಸಂಪೂರ್ಣವಾಗಿ ತೆಗೆದುಹಾಕಲಾಗಿದೆ. ಆದರೆ ವಿ.ಡಿ. ಸಾವರ್ಕರ್ ಅವರ ಸ್ವರಾಜ್ ಸಿದ್ಧಾಂತ ಮತ್ತು ವಿಭಜನೆಯ ವಿಷಯದ ಬಗ್ಗೆ ಕಾಂಗ್ರೆಸ್ ನಿಲುವಿನಲ್ಲಿನ ಬದಲಾವಣೆಗಳನ್ನು ಹೊಸದಾಗಿ ಸೇರಿಸಲಾಗಿದೆ. ಹೊಸ ಪುಸ್ತಕವು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಭಾರತದ ವಿಭಜನೆಯನ್ನು ಬಲವಾಗಿ ವಿರೋಧಿಸಿತ್ತು ಎಂದು ಹೇಳುತ್ತದೆ. ವಿಭಜನೆಯ ಸಮಯದಲ್ಲಿ ಸಂಭವಿಸಿದ ಕೋಮು ಹತ್ಯಾಕಾಂಡದಲ್ಲಿ ಕಾಂಗ್ರೆಸ್ ನಾಯಕರು ಅಸಹಾಯಕರಾಗಿದ್ದರು ಎಂಬ ಹಿಂದಿನ ಆವೃತ್ತಿಯ ವಾಕ್ಯವನ್ನು ಸಂಪೂರ್ಣವಾಗಿ ತೆಗೆದುಹಾಕಲಾಗಿದೆ. ಸುಭಾಷ್ ಚಂದ್ರ ಬೋಸ್ ಅವರು ಸೈನ್ಯ ರಚನೆಗಾಗಿ ಹಿಟ್ಲರ್ನಿಂದ ಸಹಾಯ ಕೋರಿದ ವಿಭಾಗವನ್ನು ಅವರು ಬ್ರಿಟಿಷ್ ವಿರೋಧಿ ಪಡೆಗಳಿಂದ ಸಹಾಯ ಕೋರಿದ್ರು ಅಂತ ಬದಲಾಯಿಸಲಾಗಿದೆ. 2ನೇ ಮಹಾಯುದ್ಧಕ್ಕೆ ಕಾರಣನಾದ ಹಿಟ್ಲರ್ನನ್ನ ಜನಾಂಗೀಯ ನಾಜಿ ಸಿದ್ಧಾಂತದ ಪ್ರತಿಪಾದಕ ಎಂದು ವಿವರಿಸುವ ವಿಭಾಗಗಳನ್ನು ಸಂಪೂರ್ಣವಾಗಿ ಕೈಬಿಡಲಾಗಿದೆ. ಸಂಪೂರ್ಣ ಸ್ವಾತಂತ್ರ್ಯಕ್ಕಾಗಿ ಹೋರಾಟಗಳ ಇತಿಹಾಸವನ್ನು ಹೇಳುವ ವಿಭಾಗದಲ್ಲಿ 1925ರಲ್ಲಿ ಸಾವರ್ಕರ್ ಎತ್ತಿದ ಸ್ವರಾಜ್ ಬೇಡಿಕೆಯನ್ನು ಸಹ ಎನ್ಸಿಇಆರ್ಟಿ ಹೊಸದಾಗಿ ಸೇರಿಸಿದೆ. ಇದು ಈ ಹೊತ್ತಿನ ಸುದ್ದಿ ಸಂಚಯ. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಸನ್ಮಾರ್ಗ ನ್ಯೂಸ್. ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ.